ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ.
ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಅಡುಗೆ ಸಿಲಿಂಡರ್ಗಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಬೀದರ್ನ ಭಾಲ್ಕಿಯಲ್ಲಿ ರಾತ್ರಿ ಇಡೀ ಜನ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಭಾಲ್ಕಿಯ ಗ್ಯಾಸ್ ಏಜೆನ್ಸಿಯ ಮುಂದೆ ಇಡೀ ರಾತ್ರಿ ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಜನಕ್ಕೆ 2 ತಿಂಗಳು ಕಾದ್ರೂ ಕೂಡ ಅಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಿಎನ್ಜಿ ಅವೈಲಬಿಲಿಟಿ ಪರಿಸ್ಥಿತಿ ಸ್ವಲ್ಪ ಹಿಡಿತಕ್ಕೆ ಬಂದಿದ್ರು ಕೂಡ ಬೀದರ್ನಲ್ಲಿ ಮಾತ್ರ ಇನ್ನೂ ಕೂಡ ಜನರ ಪರದಾಟ ಮುಗಿದಿಲ್ಲ. ನೋಡಿ, ಈ ರೀತಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜನ ಈ ರೀತಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತ್ಕೊಂಡಿದ್ದಾರೆ.